ವ್ಯಾಕ್ಸಿನೇಷನ್ನ ಎಷ್ಟು ವರ್ಷಕ್ಕೆ ಎಷ್ಟು ಬಾರಿ ಹಾಕಿಸ್ಬೇಕು, ಜೊತೆಗೆ ಯಾವ ವ್ಯಾಕ್ಸಿನೇಷನ್ನ ಮಿಸ್ ಮಾಡಲೇಬಾರ್ದು, ಯಾವ ತುಂಬ ಇಂಪಾರ್ಟೆಂಟ್ ವ್ಯಾಕ್ಸಿನೇಷನ್ ಅಂತ ಇದ್ರ ಬಗ್ಗೆ ಸರ್? ಸರ್ ವ್ಯಾಕ್ಸಿನೇಷನ್ ಏನು ಫ್ಯೂಚರಲ್ಲಿ ಇರಲಿ, ನಾಳೆ ನಾಡಿದ್ದು ಸ್ಕೂಲಿಗೆ ಹೋದಾಗ ಏನಾದ್ರು ಇನ್ಫೆಕ್ಷನ್ಗಳು ಬಂದರೆ, ಅವನು ಆ ಇನ್ಫೆಕ್ಷನ್ಗೆ ಎನ್ಕೌಂಟರ್ ಆದರೆ ಆ ಕಾಯಿಲೆಗಳು ನನ್ನ ಮಗುಗೆ ಬರಬಾರ್ದು. ಟೈಫಾಯ್ಡ್ ವ್ಯಾಕ್ಸಿನ್ ಇರಲಿ, ಚಿಕನ್ ಪಾಕ್ಸ್ ಇರಲಿ, ನಿಮೋನಿಯಾ, ಇದು ಹಾಕೋದಕ್ಕೆ ಬಾಡಿಲಿ ಡಿಫೆನ್ಸ್ ಬರಲಿ ಅಂತ. ಓಕೆ, 2 ಶೆಡ್ಯೂಲ್ ಇದೆ ವ್ಯಾಕ್ಸಿನೇಷನ್. ಒಂದು ನ್ಯಾಷನಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್, NIP, ಗೌರ್ಮೆಂಟ್ ವ್ಯಾಕ್ಸಿನೇಷನ್ ಶೆಡ್ಯೂಲ್ ಅಂತ ಹೇಳ್ತೀವಿ. ಇನ್ನೊಂದು IAP, ಇಂಡಿಯನ್ ಅಕಾಡೆಮಿ ಪೀಡಿಯಾಟ್ರಿಕ್ಸ್. 2 ವ್ಯಾಕ್ಸಿನೇಷನ್ ಶೆಡ್ಯೂಲ್ ಇದೆ. IAP ನ್ಯಾಷನಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಗೌರ್ಮೆಂಟ್ ಏನು ಹೇಳುತ್ತೆ, ಹುಟ್ಟಿದಾಗ ಒಂದು ವ್ಯಾಕ್ಸಿನು, BCG, ಹೆಪಟೈಟಿಸ್ B, ಓರಲ್ ಪೋಲಿಯೋ, 6 ವಾರ, 10 ವಾರ, 14 ವಾರ, 1.5 months, 2.5 months, 3.5 months, ದೆನ್ 9 ತಿಂಗಳಿಗೊಂದಿರ್ತದೆ, 1 ವರ್ಷಕ್ಕೊಂದಿರ್ತದೆ, ಆಮೇಲೆ ಡೈರೆಕ್ಟ್ಲಿ 4 ವರ್ಷಕ್ಕೊಂದಿರ್ತದೆ. ಇಷ್ಟೇ ಗೌರ್ಮೆಂಟ್ ಏನು ಹೇಳುತ್ತೆ, NIP ಇಷ್ಟು ವ್ಯಾಕ್ಸಿನ್ ಕೊಟ್ಟರೆ ಸಾಕು ಅಂತ ಸಜೆಸ್ಟ್ ಮಾಡುತ್ತೆ. ಬೇಸಿಕ್ ವ್ಯಾಕ್ಸಿನ್, ಇಂಪಾರ್ಟೆಂಟ್, ಮೋಸ್ಟ್ ಇಂಪಾರ್ಟೆಂಟ್, ಬೇಸಿಕ್, ಫಂಡಮೆಂಟಲ್. IAP ಏನು ಹೇಳುತ್ತೆ, ಓಕೆ ಈ ವ್ಯಾಕ್ಸಿನ್ ಇಂಪಾರ್ಟೆಂಟು, ಚೆನ್ನಾಗಿದೆ, ಬೇಕು, ಬಟ್ ಸುಮಾರು ಮಕ್ಕಳಿಗೆ ಹಂದಿ ಜ್ವರನೂ ಬರ್ತಾ ಇದೆ, ಇನ್ಫ್ಲುಯೆನ್ಸಾ ಅಂತ 6 ತಿಂಗಳಲ್ಲಿ ಹಾಕ್ತಾರೆ. ಸುಮಾರು ಮಕ್ಕಳಿಗೆ ಟೈಫಾಯ್ಡ್ ಬರುತ್ತೆ, ಅಲ್ಲಿ ಇಲ್ಲಿ ಹಾಲು ಕುಡಿತಾರೆ, ನೀರು ಕುಡಿತಾರೆ, ಕೈ ತೊಳೆಯಲ್ಲಿ ಆಟ ಆಡ್ತಾರೆ, ಬಾಯಿ ಬೆರಳಾಗ್ತಾರೆ, ಟೈಫಾಯ್ಡ್. ಸುಮಾರು ಜನರಿಗೆ ಬ್ರೈನ್ ಫೀವರ್ ಬರುತ್ತೆ, ಮೆನಿಂಗೋಕೋಕಲ್ ಅಂತ ಹೇಳ್ತಾರೆ, ಮೆನಿಂಜೈಟಿಸ್ ಅಂತ ಹೇಳ್ತಾರೆ, ಅದಾಗುತ್ತೆ. ಸುಮಾರು ಅಂದರೆ 100ರಿಂದ 2 ಮಕ್ಕಳಿಗೆ ಆಗ್ಬೋದು. ಕೆಲವು ಮಕ್ಕಳಿಗೆ ಹೆಪಟೈಟಿಸ್ A ಆಗುತ್ತೆ, ಜಾಂಡಿಸ್ A. ಗೌರ್ಮೆಂಟಲ್ಲಿ ಕೊಡೋದು ಬರೀ ಜಾಂಡಿಸ್ B, ಜಾಂಡಿಸ್ A ವ್ಯಾಕ್ಸಿನ್ IAP. ಸೊ ಈ ಥರ 4 ರಿಂದ 6 ವ್ಯಾಕ್ಸಿನ್ಗಳು IAP ರೆಕಮೆಂಡ್ ಮಾಡುತ್ತೆ. ಬಟ್ ವ್ಯಾಕ್ಸಿನೇಷನ್ ಮಾಡಿಸಿ.